ಇಂಥ 100 ವರದಿ ತಗೊಂಡೋದ್ರು ಆಕ್ಚುಲಿ ನಿಮಗೆ ಮನಸ್ಸಿರಬೇಕು. ಆ ಸಮುದಾಯಕ್ಕೆ ಏನಾದ್ರೂ ಒಳ್ಳೇದು ಮಾಡಬೇಕು ಅಂತ ಮನಸ್ಸು ಬೇಕೇ ಹೊರತು ವರದಿ ಬೇಕಾಗಿಲ್ಲ. ಈ ವರದಿಗಳೆಲ್ಲ ಏನಾಗಿದೆ ಅಂತ ನಾನು ಅಂಕಿ ಅಂಶನೇ ಕೊಡ್ತೀನಿ ನಿಮ್ಗೆ ಲೆಕ್ಕ. ಎಷ್ಟು ಹಣ ಬಿಡುಗಡೆ ಆಗಿದೆ, ಎಷ್ಟು ಖರ್ಚು ಮಾಡಿದ್ದಾರೆ, ಎಷ್ಟು ಪೋಲ್ ಆಗಿದೆ. ನಂಜುಂಡಪ್ಪ ವರದಿ ಮೇಲೆ ಇಂಪ್ಲಿಮೆಂಟ್ ಆಗಿದ್ರೆ ತಾಲೂಕುಗಳು ಯಾಕೆ ಜಾಸ್ತಿ ಆಯ್ತು ನಿಮಗೆ? ನಂಜುಂಡಪ್ಪ ವರದಿಯಲ್ಲಿ ಅತಿ ಹಿಂದುಳಿದ 39 ಇತ್ತು, ಗೋವಿಂದರಾವ್ ವರದಿಯಲ್ಲಿ 59 ಆಗೋಯ್ತು. ಹೆಚ್ಚು ಹಿಂದುಳಿದ 40 ಇತ್ತು ನಂಜುಂಡಪ್ಪ ವರದಿಯಲ್ಲಿ, ಗೋವಿಂದರಾವ್ ವರದಿಯಲ್ಲಿ 59 ಆಗೋಯ್ತು. ಹಿಂದುಳಿದ ನಂಜುಂಡಪ್ಪ ವರದಿಯಲ್ಲಿ 35 ಇತ್ತು, ಗೋವಿಂದರಾವ್ ವರದಿಯಲ್ಲಿ 59 ಆಗೋಯ್ತು. 114 ತಾಲೂಕು ಇದ್ದಿದ್ದು 177 ತಾಲೂಕು ಆಗೈತು. 17 ಬಡ್ಜೆಟ್ಟಿನ ಚಾಂಪಿಯನ್ ಮಿಸ್ಟರ್ ಸಿದ್ದರಾಮಯ್ಯನವರು ಈ ತಾರತಮ್ಯದ ಬಗ್ಗೆ ಅವ್ರದೇ ಬಜೆಟ್ಗಳಲ್ಲಿ ಹೇಳ್ಬೇಕು. ಅವರು ನನ್ನ ಬಡ್ಜೆಟ್ ಇಂದ ಎಷ್ಟು ಅಂತೇಳಿ ಅವರೇ ಆತ್ಮಾವಲೋಕನೆ ಮಾಡ್ಕೊಬೇಕು, ನಾವಲ್ಲ. ಅವರ ಆತ್ಮಾವಲೋಕನೆ ಮಾಡ್ಕೋಬೇಕು ಆಗಿದೆಯಾ ಅಂತ. ಜನರ ಸಬಲೀಕರಣಕ್ಕೆ ಎಷ್ಟು ಹಣ ಕೊಟ್ಟಿದ್ದೀರಿ, ಎಲ್ಲರಿಗೂ ಅವಕಾಶ ಎಷ್ಟು ಸೃಷ್ಟಿ ಮಾಡಿದಿರಿ, ಆಡಳಿತ ಸುಧಾರಣೆ ಆಗಿದೆಯಾ, ಅಲ್ಲಿ ಕಾಲಮಿತಿಯೊಳಗಡೆ ಆ ಒಂದು ಯೋಜನೆಗಳು ಕ್ರಿಯೇಟ್ ಆಗಿದೆಯಾ, ಇವೆಲ್ಲನೂ ಕೂಡ ಇದರಲ್ಲಿದೆ. ಇನ್ನೂ ಡೀಟೇಲ್ ಇದೆ, ನಾನು ಹೋಗಲ್ಲ. KKRDBಗೆ ಎಷ್ಟು ಹಣ ಕೊಡಬೇಕು ಅಂತಾನೂ ಹೇಳಿದ್ದಾರೆ. ರಕ್ತಹೀನತೆಗೆ ಎಷ್ಟು ಹಣ 1000 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಆ ಭಾಗದಲ್ಲಿ ರಕ್ತಹೀನತೆ ಇರುವಂತ ಮಕ್ಕಳಿಗೆ. ನೀರಾವರಿಗೆ 12,000 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. ಗೋವಿಂದರಾವ್ ವರದಿಯಲ್ಲಿ ಬಾಕಿ ಇರುವ ನೀರಾವರಿ ಯೋಜನೆಗಳನ್ನು ಪೂರ್ಣಗೊಳಿಸುವುದು, ನೀರಿನ ಸದ್ಬಳಕೆ, ಮಾರುಕಟ್ಟೆ ಸಂಕರ, ಶಿಥಿಲ ಗೃಹಗಳು ನಿರ್ಮಾಣ ಜೊತೆಗೆ FPO ಬಲವರ್ಧನೆಗೆ 12,000 ಕೋಟಿ ಮೀಸಲಿಡಬೇಕು ಅಂತ ಹೇಳಿದ್ದಾರೆ. ನಮ್ಮ ಇಡೀ ಸಿದ್ದರಾಮಯ್ಯನವರ ಬಜೆಟ್ ಅಲ್ಲಿ 8,000 ಏನೋ ಕೋಟಿ ಕೊಟ್ಟಿರ್ಬೇಕಲ್ಲ ನೀರಾವರಿ. 9,000 ಕೋಟಿ ಕೊಟ್ಟಿದ್ದಾರೆ. ಕೃಷ್ಣೆಯ ಕಣ್ಣೀರು ಅದು ಆಗೈತು, ಮುಗ್ದೋಯ್ತು. ಅದು ಹೇಳಿ ಸುಸ್ತಾವ. 50,000 ಕೋಟಿ ಕೊಡ್ತೀನಿ ಅಂದ್ರು, ಅದು ಇಲ್ಲ ಬಿಡಿ, ಮುಗ್ದೋಯ್ತು ಅದ್ರ ಕತೆ. ಇಲ್ಲಿ ಇವ್ರ ವರದಿಯಲ್ಲೇ ಬಂದಿರೋದು 12,000 ಕೋಟಿ ಕೊಡಬೇಕು ಅಂತ. ಹೆಚ್ಚುವರಿಯಾಗಿ ನಾನು ಹೇಳ್ತಾ ಇರೋದು, ಕೊಟ್ಟಿರೋದಲ್ಲ, ಹೆಚ್ಚುವರಿಯಾಗಿ ಕೊಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾವು ಮಾಡಿಲ್ಲ. KKRDBಗೆ ವಾರ್ಷಿಕ ಅನುದಾನ 5,000 ಕೋಟಿಗಿಂತ ಹೆಚ್ಚಳ ಮಾಡುವ ಜೊತೆಗೆ 2031-31ನೇ ಸಾಲಿಗೆ ಹೊತ್ತಿಗೆ 6,380 ಕೋಟಿಗೆ ಏರಿಕೆ ಆಗಬೇಕು ಅಂತ ಹೇಳಿದರು 30ನೇ ಇಸ್ವಿಗೆ. ಇಷ್ಟು ಕೂಡ ಅದರಲ್ಲಿ ಹೇಳಿದ್ದಾರೆ. ಅವರು ಡೀಟೇಲ್ ಹೇಳಿದ್ದಾರೆ. ಕೃಷಿಗೆ ಏನು ಕೊಡಬೇಕು, ನೀರಾವರಿಗೆ ಏನು ಕೊಡಬೇಕು, ಕೈಗಾರಿಕೆ, ಶಿಕ್ಷಣ, ಕೌಶಲ್ಯ, ಆರೋಗ್ಯ, ಪ್ರವಾಸೋದ್ಯಮ, ನಗರ ಎಷ್ಟು ಹೇಳ್ಕೊಟ್ಟೆ 43,914 ಕೋಟಿ ಕೊಡಬೇಕು ಅಂತ ಹೇಳಿದ್ದಾರೆ. ನಾನು ಪಟ್ಟಿ ಓದಕ್ಕೆ ಹೋಗಲ್ಲ, ಯಾಕಂದ್ರೆ ಇನ್ನೂ ಬಿಡುಗಡೆ ಮಾಡಿಲ್ಲ. ಆ ಪಟ್ಟಿನೂ ಕೂಡ ನನ್ನ ಹತ್ರ, ಯಾವ್ಯಾವ ತಾಲೂಕು ಹೊಸದಾಗಿ ಸೇರ್ಪಡೆ ಆಗಿದೆ ಅನ್ನೋ ಪಟ್ಟಿನೂ ಕೂಡ ನನ್ನ ಹತ್ರ ಇದೆ. ಯಾರ್ಯಾರ ಪಟ್ಟಿ ಏನೇನು ಯಾವ್ಯಾವ ತಾಲೂಕು ಹೊಸದಾಗಿ ಸೇರ್ಪಡೆ ಆಗಬೇಕು ಅನ್ನೋ ಪಟ್ಟಿನೂ ಕೂಡ ನನ್ನ ಹತ್ರ ಇದೆ. ನಾನು ಹೇಳ್ತೀನಿ, ಇಷ್ಟೆಲ್ಲ ಹೇಳುವಂತ ಸಿದ್ದರಾಮಯ್ಯನವರು ಅವ್ರ ತವರು ಜಿಲ್ಲೆ ಮೈಸೂರು, ಟಿ ನರಸೀಪುರ, ಸಚಿವ ಮಹದೇವಪ್ಪನವರು ಇದ್ದಾರೆ, ಪಿರಿಯಾಪಟ್ಟಣ, ವೆಂಕಟೇಶ್ ಅವರು ಇದ್ದಾರೆ. ಇಲ್ಲೂ ಕೂಡ ಈ ಕೊಟ್ಟಿರೋ ರಿಪೋರ್ಟ್ ಅಲ್ಲಿ ಅಲ್ಲೂ ಕೂಡ ಹಿಂದುಳಿದಂತ ಆಗಿದೆ. ಈಗ ಅಂದ್ರೆ ಸಿದ್ದರಾಮಯ್ಯನವರು ಇರೋ ಸ್ಥಳದಲ್ಲಿ ದೀಪದ ಕೆಳಗೆ ಕತ್ತಲು, ದೀಪದ ಕೆಳಗಡೆ ಕತ್ತಲು. ಅವರೆಲ್ಲಾ ಕಡೆ ಬೆಳಕು ಕೊಡ್ಬೋದು, ಆದ್ರೆ ದೀಪದ ಕೆಳಗಡೆನೆ ಕತ್ತಲಿದೆ ಅನ್ನೋದನ್ನ 8 ವರ್ಷನಾ ನೋಡಿ. ಇಲ್ಲೇ ನಮ್ಮ ಸುನಿಲ್ ಯಾಕೋ ಸಿದ್ದರಾಮಯ್ಯನ ವಿರುದ್ಧ ಇದೆ. ಇನ್ನ 2 ವರ್ಷ ಆಯ್ತಪ್ಪ, ಇನ್ನ 8ಕ್ಕೆ ಯಾಕೆ ನಿಸ್ತೀಮಿತ ಮಾಡ್ತೀವಿ? 8ಕ್ಕೆ ಅಂತ ಹೇಳ್ತಾವ್ರಿ. ಇನ್ನ 8 ಗಂಟೆ ನೋಡೋಣ, ಅದನ್ನ ಏನಾಗ್ತೈತೆ ಮುಂದೆ ನಾವು ನೋಡೋಣ. ಅದರಿಂದ ನಾನು ಕೂಡ ಪತ್ರ ಬರೆದಿದ್ದೆ ಸಿದ್ದರಾಮಯ್ಯನವರಿಗೆ. ನೀವು ಈ ವರದಿ ಪ್ರಕಾರ 15,000 ಕೋಟಿನ ಈ ವರ್ಷದ ಬಡ್ಜೆಟ್ ಅಲ್ಲಿ ಇಡಿ ಅಂತ ಹೇಳಿದ್ದೆ. ಅದನ್ನು ಕೂಡ ಅವರು ಹಿಡಿದೆ ಆ ಒಂದು ಹಿಂದುಳಿದ ಪ್ರದೇಶಕ್ಕೆ ಮೋಸ ಮಾಡಿದ್ದಾರೆ ಅಂತ ನನಗನ್ಸ್ತೈತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.